ಎಲ್ರಿಗೂ ನಮಸ್ಕಾರ. ಬೆಂಗಳೂರು ಆಫ್ಥಾಲ್ಮಿಕ್ ಸೊಸೈಟಿ ಅಂದರೆ ಬೆಂಗಳೂರು ನೇತ್ರತಜ್ಞರ ಸಂಘ, ಇದು ನಮ್ಮ 13ನೇ ವರ್ಷಿಕ ಆ್ಯನ್ಯುವಲ್ ಕಾನ್ಫರೆನ್ಸ್, ಬಾಸ್ ಸಮಿಟ್ ಅಂತ ಇದನ್ನು ಕರಿತೀವಿ. ಈ 2-3 ವರ್ಷದಿಂದ ಹೊಸ ಹೊಸ ತಂತ್ರಜ್ಞಾನಗಳನ್ನು ನಮ್ಮ ಆಪರೇಷನ್ ಥಿಯೇಟ್ರಲ್ಲಿ ಮಾತ್ರ ಅಲ್ಲ, ಕಾನ್ಫರೆನ್ಸಲ್ಲೂ ಅಳವಡಿಸ್ತಾ ಇದ್ದೀವಿ. ಈ ಸಲ ಇದನ್ನು ಸೈಲೆಂಟ್ ಸಮಿಟ್ ಅಂತ ಹೇಳಿದರೆ, ನಾರ್ಮಲ್ ಸ್ಪೀಕರ್ಸ್ ಇರಲ್ಲ. ಇಲ್ಲಿ ಈಗಾಗಲೇ ನೀವು ನೋಡಿರ್ಬೋದು, ನಾರ್ಮಲ್ ಸ್ಪೀಕರ್ಸ್ ಇರಲ್ಲ. ಎಲ್ಲರ ಹತ್ರ ಒಂದು ಹೆಡ್ಫೋನ್ ಇರುತ್ತೆ, ಅದಕ್ಕೊಂದು ಟ್ರಾನ್ಸ್ಮಿಟರ್ ಇರುತ್ತೆ. 4 ಹಾಲ್ ಒಂದೇ ಕಡೆ ಇದೆ, 4 ಜನ ಸೈಮಲ್ಟೇನಿಯಸ್ ಆಗಿ ಮಾತಾಡ್ತಾ ಇರ್ತಾರೆ. ಯಾವ ಚಾನಲ್ ಬೇಕೋ ಅದನ್ನು ಚೇಂಜ್ ಮಾಡ್ಕೊಂಡು ಕೇಳಿಸ್ಕೋಬೋದು. ಅದು ಸೈಲೆಂಟ್ ಸಮಿಟ್ ಅಂತ. ಇದಲ್ಲದೆ ಸಿಮ್ಯುಲೇಟರ್ಸ್, ಸರ್ಜಿಕಲ್ ಸಿಮ್ಯುಲೇಟರ್ಸ್ ಅಂತ ನೇತ್ರತಜ್ಞರಿಗೆ ಅವರ ಅಭ್ಯಾಸ ಮಾಡ್ಕೊಳ್ಳೋಕ್ಕೆ ಕೊಟ್ಟಿದ್ದೀವಿ. ಸಿಮ್ಯುಲೇಟರ್ಸ್ ಏನಕ್ಕೆ ಅಂದರೆ, ಶಸ್ತ್ರಚಿಕಿತ್ಸೆ ಮಾಡೋಕ್ಕೆ ಮುಂಚೆ ಇದರಲ್ಲಿ 1-2 ಸಲ ಸಿಮ್ಯುಲೇಟರ್ಸ್ನ ಯೂಸ್ ಮಾಡಿದ್ರೆ ಶಸ್ತ್ರಚಿಕಿತ್ಸೆ ಮಾಡೋದು ಈಸಿ ಆಗುತ್ತೆ. ಇದಲ್ಲದೆ ನಮ್ಮ ಪೋಸ್ಟ್ ಗ್ರ್ಯಾಜುಯೇಟ್ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ IQ ಪಾರ್ಲಿಮೆಂಟ್ ಅಂತ, ಅಂದರೆ ಈಗ ಕಣ್ಣಿನ ಸಮಸ್ಯೆ ದೇಶದಲ್ಲಿ ಏನೇನಿದೆ ಅದರ ಬಗ್ಗೆ ಒಂದು ಡಿಬೇಟ್ ಥರ ಮಾಡಿ ಈ ವರ್ಷ ಹೊಸದಾಗಿ ನಾವು ಇಂಟ್ರೊಡ್ಯೂಸ್ ಮಾಡಿರೋದು. ಮಹೇಶ್ವರ, ಇನ್ನೇನಾದರೂ ಹೇಳ್ಬೇಕು? ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಯಾರು? ಮುಖ್ಯ ಅತಿಥಿ, ಇದೊಂದು ಸಂದಿಗ್ಧ ವಿಷಯ. ಮುಖ್ಯ ಅತಿಥಿಯಾಗಿ ಕೂಡ್ಲಿಗಿ MLA ಡಾಕ್ಟರ್ ಶ್ರೀನಿವಾಸ್ NT ಅವರು ನಮ್ಮ ಸದಸ್ಯರು. ಈಗ ಕೂಡ್ಲಿಗಿ MLA ಅವರು ಬರಬೇಕಿತ್ತು, ಆದರೆ ಅವರ ದೊಡ್ಡಪ್ಪ ತೀರೋದ್ರಿಂದ ಬರೋಕ್ಕಾಗ್ತಿಲ್ಲ. ಸೊ ನನ್ನ ಟೀಚರ್ ಮತ್ತು ಏಮ್ಸ್ನ ಪ್ರೊಫೆಸರ್, ಏಮ್ಸ್ ಅಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಡೆಲ್ಲಿ ಪ್ರೊಫೆಸರ್ ನಮ್ರತಾ ಶರ್ಮಾ ಅವರೀಗ ಚೀಫ್ ಗೆಸ್ಟ್ ಆಗ್ತಾರೆ. ಇದಲ್ಲದೆ ಆಲ್ ಇಂಡಿಯಾ ಆಫ್ಥಾಲ್ಮಿಕ್ ಸೊಸೈಟಿ, ನಮ್ಮ ಇದು ಬೆಂಗಳೂರು ಸೊಸೈಟಿ, ಆಲ್ ಇಂಡಿಯಾ ಆಫ್ಥಾಲ್ಮಿಕ್ ಸೊಸೈಟಿನೂ ಇದೆ. ಅದರ ಪ್ರೆಸಿಡೆಂಟ್ ಅವರಿಗೆ ಈ ಸಲ ಗೋಲ್ಡ್ ಮೆಡಲ್ ಒರೇಷನ್, ಅಂದರೆ ಅವ್ರ ಲೈಫಲ್ಲಿ ಕಲ್ತಿದ್ದಾರೆ 25 ವರ್ಷದಿಂದ, ಅದನ್ನು ನಮಗೆ ತಿಳಿಸಿ ನಂತರ ಅದಕ್ಕೆ ಒಂದು ಗೋಲ್ಡ್ ಮೆಡಲ್ ಅಂತ ಕೊಡ್ತೀವಿ.